ಮೈಸೂರಿನ ಹೊರವಲಯದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಗುಂಡಿನ ಸದ್ದು ಕೇಳಿಸಿದೆ. ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಸತೀಶ್ ಗೌಡನಿಂದ ಫೈರಿಂಗ್ ಆಗಿರುವಂತದ್ದು. ಮೈಸೂರಿನ ಹೊರವಲಯದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಗುಂಡಿನ ಸದ್ದು ಕೇಳಿಸಿದೆ. ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಸತೀಶ್ ಗೌಡನಿಂದ ನಡೆದಿರುವಂತಹ ಫೈರಿಂಗ್ ಇದು. ಟ್ರಾವೆಲ್ಸ್ ಕಾರು ಚಾಲಕನ ಮೇಲೆ 4 ಸುತ್ತು ಗುಂಡು ಹಾರಿಸಿದ್ದಾರೆ ಸತೀಶ್ ಗೌಡ. 4 ಸುತ್ತು ಗುಂಡು ಹಾರಿಸಿದ್ರು. ಪ್ರಾಣಾಪಾಯದಿಂದ ಚಾಲಕ ಪಾರಾಗಿದ್ದಾನೆ. ವಿಜಯನಗರ 4ನೇ ಹಂತದಲ್ಲಿ ತಡರಾತ್ರಿ ಪಿಕ್ ಮಾಡಲು ಬಂದಿದ್ದ ಚಾಲಕ ಈತನ ಮೇಲೆ 4 ಸುತ್ತು ಗುಂಡು ಹಾರಿಸಿದ್ದಾರೆ. ಗುಂಡು ಹಾರಿಸಿದ್ರು ಕೂಡ ಆತ ಪ್ರಾಣಾಪಾಯದಿಂದ ಪಾರಾಗಿರುವಂಥದ್ದು. ವಿಜಯನಗರದ 4ನೇ ಹಂತದಲ್ಲಿ ಈ ಒಂದು ಘಟನೆ ನಡೆದಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಧುಸೂದನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಮಧು, ಏನಿದು ಘಟನೆ? ಗುಂಡಿನ ಸದ್ದು ಕೇಳಿಸಿರುವಂಥದ್ದು, ಅದು ಕೂಡ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷನೇ ಈ ಕೃತ್ಯವನ್ನ ಮಾಡಿರುವಂಥದ್ದು. ಏನ್ ಕಾರಣ? ಈಗ ಸದ್ಯಕ್ಕೆ ತಿಳಿದು ಬರ್ತಾರ ಪ್ರಕಾರವಾಗಿ ಏನ ಕಾರ್ ಚಾಲಕ ಐತ, ಕಾರ್ ಚಾಲಕ ಕೂಡ ಒಂದಷ್ಟು ಪರಿಚಯಿಸ್ತಾ ಇರತಕ್ಕಂಥವನು, ಜೊತೆಗೆ ಒಂದಷ್ಟು ಹಣಕಾಸಿನ ವ್ಯವಹಾರದಲ್ಲಿ ಇಬ್ಬರ ನಡುವೆ ಒಂದು ಗಲಾಟೆ ನಡೆದಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ವಿಜಯನಗರ ಪೊಲೀಸರು ಸಂಪೂರ್ಣವಾದ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಏನು ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಸತೀಶ್ ಗೌಡ ಏನಿದ್ದಾನೆ, ಈತ ಕಾರು ಚಾಲಕನ ನಿನ್ನೆ ರಾತ್ರಿ ವಿಜಯನಗರ 4ನೇ ಹಂತದ ನಿರ್ಜನ ಪ್ರದೇಶ ಏನಿದೆ ಆ ಪ್ರದೇಶಕ್ಕೆ ಬರೆಯಲಿರ್ತಕ್ಕಂಥದ್ದು. ಅಂದ್ರೆ ತನ್ನನ್ನ ಪಿಕ್ ಮಾಡ್ಲಿಕ್ಕೆ ಅನ್ನೋ ವಿಚಾರವಾಗಿ ಹಣಕಾಸಿನ ನಡುವಿನಲ್ಲಿ ಮಾತಿಗೆ ಮಾತು ಬೆಳೆದಂತ ಸಂದರ್ಭದಲ್ಲಿ ಆತನ ಮೇಲೆ ಅದೇ ನಂತರದಲ್ಲಿ ಆತನ ಎದುರಿಸಲಿಕ್ಕೆ ತನ್ನ ಬಳಿ ಇದ್ದಂತಹ ಗನ್ನನ್ನ ತೆಗೆದು ಆತನ್ನ ಹತ್ಯೆ ಮಾಡ್ಲಿಕ್ಕೆ ಈತ ಫೈರಿಂಗ್ ಅನ್ನ ಕೂಡ ಮಾಡಿರ್ತಕ್ಕಂಥದ್ದು. ಆದ್ರೆ ಆ ಕತ್ತಲೆ ಸಂದರ್ಭದಲ್ಲಿ ಯಾವುದೂ ಕೂಡ ಆ ಕಾರು ಚಾಲಕ ಆತ ಪ್ರಾಣಾಪಾಯದಿಂದ ಕೂಡ ಪಾರಾಗಿದ್ದಾನೆ. ತಕ್ಷಣ ಆತ ವಿಜಯನಗರ ಪೊಲೀಸರಿಗೆ ಹೋಗಿ ದೂರನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಈಗ ಸದ್ಯ ಆ ಸತೀಶ್ ಗೌಡ ಏನಿದ್ದಾನೆ ಆತನ್ನ ವಿಜಯನಗರ ಪೊಲೀಸರು ಠಾಣೆಗೆ ಕರೆದೊಯ್ದಿದ್ದಾರೆ. ಜೊತೆಗೆ ಹೆಚ್ಚಿನ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಒಂದು ವಿಚಾರ ಅಂತ ಹೇಳಿದ್ರೆ, ಹಣಕಾಸಿನ ವಿಚಾರದಲ್ಲಿ ಇಬ್ಬರ ನಡುವೆ ನಡೆದಂತ ಜಗಳ ಈಗ ತಾರಕಕ್ಕೆ ಹೋಗಿ ಈ ರೀತಿಯಾಗಿ ಫೈರ್ ಮಾಡ್ಲಿಕ್ಕೆ ಒಂದು ದಾರಿಯನ್ನ ಮಾಡ್ಕೊಟ್ಟಿರ್ತಕ್ಕಂಥದ್ದು ಒಂದು ಕಡೆ. ಆದ್ರೆ ಸತೀಶ್ ಗೌಡನಿಗೆ ಆ ರಿವಾಲ್ವರ್ ಇಟ್ಕೊಳ್ಳಿಕ್ಕೆ ಲೈಸೆನ್ಸ್ ಇತ್ತಾ ಇಲ್ವಾ ಅನ್ನೋ ಒಂದು ಬಗ್ಗೆ ಕೂಡ ಈಗ ಹೆಚ್ಚಿನ ತನಿಖೆ ಕೂಡ ನಡೀತಾ ಇದೆ. ವೀಣಾ, ಥ್ಯಾಂಕ್ ಯು ಮಧು ತಮ್ಮೆಲ್ಲ ಮಾಹಿತಿಗಾಗಿ.